ನನ್ನ ಹೆಸರು ಡಾಕ್ಟರ್ ಭಾಸ್ಕರ್ ಅಂತ. ನಾನು ಮಕ್ಕಳ ಡಾಕ್ಟರ್. ನಾನು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಸೇವೆ ಮಾಡ್ತೀನಿ. ಉತ್ತರಹಳ್ಳಿಯಿಂದ ಮಾರತಳ್ಳಿಗೆ ಹೋಗಿ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಿ. ನೋಡಿ ನಮ್ಮ ಬ್ರ್ಯಾಂಚ್, ನೋಡಿ ನಮ್ಮ ಬ್ರ್ಯಾಂಚ್ ಇಲ್ಲೇ ಇದೆ. ಯಾವಾಗಲೂ ಹಿಂಗೆ ಆಗುತ್ತೆ ಇವರು. ಸೊ ನಾನು ಹೇಳಿದ್ದಲ್ಲಿ ಅರ್ಧ ಸತ್ಯ. ಜೀವನದಲ್ಲಿ ನಡೀತಿರೋದೆಲ್ಲ ಅರ್ಧ ಸತ್ಯ. ಎಕ್ಸಾಂಪಲ್ ಹೇಳ್ತೀನಿ. ಅಮ್ಮ 5 ನಿಮಿಷ ಮನೆಗೆ ಬಂದೆ ಸತ್ಯ. 5 ನಿಮಿಷ ಅರ್ಧ ಸತ್ಯ. ಸರ್ ಇವತ್ತು ನಾನು ಆಫೀಸ್ ಬರೋಕ್ಕಾಗಲ್ಲ, ಸತ್ಯ. ಹುಷಾರಿಲ್ಲ ಅರ್ಧ ಸತ್ಯ. ಮಗಳು ಅಮ್ಮಂಗೆ ಹೇಳ್ತಾಳೆ, ಅಮ್ಮ ಇವತ್ತು ನಾನು ಕಂಬೈನ್ ಸ್ಟಡಿ ಮಾಡೋಕ್ಕೆ ಹೋಗ್ತೀನಿ. ಕಂಬೈನ್ಡ್ ಸತ್ಯ. ಸ್ಟಡೀಸ್ ಅರ್ಧ ಸತ್ಯ. ಡಾಕ್ಟ್ರು ದೇವ್ರ ಸಮಾನ, ಇದು ಪೂರ್ತಿ ಸುಳ್ಳು. ಮೊದಲಿತ್ತು ಡಾಕ್ಟ್ರು ದೇವ್ರ ಸಮಾನ ಅಂತ, ಈಗ ಡಾಕ್ಟರ್ ನಿಮ್ಮ ಸಾಮಾನ್ಯ ಜೋಪಾನ. ನಮ್ಮ ಹಾಸ್ಪಿಟ್ಲಿಗೆ, ನಮ್ಮ ಬಾಡಿ ಪಾರ್ಟ್ಸ್ಗೆ ನಾವೆಲ್ಲ ಇನ್ಶೂರೆನ್ಸ್ ಮಾಡಿಸ್ಬೇಕು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ರ್ಯಾಪ್ ಮಾಡಿದ್ದೀನಿ, ಡಾಕ್ಟರ್ಸ್ ಕರ್ಮ ಅಂತ. ರಘು ದೀಕ್ಷಿತ್ ಅದಕ್ಕೆ ಮ್ಯೂಸಿಕ್ ಬೇರೆ ಕೊಟ್ಟಿದ್ದಾರೆ. ಸುಮ್ಮನೆ ಒಂದು ಯೂಟ್ಯೂಬಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಲೈಫಲ್ಲಿ ಹೆಂಗೆ ಅಂದರೆ, ನಾನ್ ಮೆಡಿಕಲ್ಸ್ಗೆ ಮೆಡಿಕಲ್ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ನಾವು MBBS ಸೇರಿದಾಗ ನಾನ್ ಮೆಡಿಕಲ್ ಫ್ರೆಂಡ್ಸ್ ಬರ್ತಾರೆ, ಇಂಜಿನಿಯರಿಂಗ್ ಫ್ರೆಂಡ್ಸ್. ನಿಮ್ಗೇನು ಬಿಡಪ್ಪ ಎಲ್ಲ ತವ ಸಿಸ್ಟರ್ಸು, ನಾವೇನು ಗೇಮ್ ಆಫ್ ಥ್ರೋನ್ ಫ್ಯಾನ್ಸ್. ಆಮೇಲೆ ನಾವು MBBS ಮುಗಿಸ್ತೀವಿ, MD ಮುಗಿಸ್ತೀವಿ, DM ಮುಗಿಸ್ತೀವಿ, ಫೆಲೋಶಿಪ್ ಮಾಡ್ತೀವಿ. ಇದು ನಿಜವಾದ ನಡೆದ ಘಟನೆ. ಸ್ಕೂಲ್ ರಿಯೂನಿಯನ್ಗೆ ಹೋಗಿದ್ವಿ. ಹೋದೆ, ಮೀಟ್ ಮಾಡಿದೆ, ಹೇಗಿದೆಯಾ ಮಗ? ನಾನು ಚೆನ್ನಾಗಿದ್ದೀನಿ ಕಣೋ. ಮತ್ತೇನು ಸಮಾಚಾರ? ಹೆಣ್ಣು ಹುಡ್ತಾ ಇದ್ದೀನಿ ಕಣೋ ಅಂತ. ನಾನು ಹೆಣ್ಣು ಹುಡ್ತಾ ಇದ್ದೀನಿ ಕಣೋ ಅಂದೆ. ನನಗಲ್ಲ ಕಣೋ, ನನ್ನ ಮಗನಿಗೆ ಅಂತ. ನನಗೆ ಅವಾಗ ಗೊತ್ತಾಯ್ತು ನನ್ನ ವಯಸ್ಸು. ಡಾಕ್ಟ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತಲ್ಲ, ವಯಸ್ಸಿಗೆ ಗುರು. ಅವಾಗಲೂ ಇಮಿಡಿಯೇಟಾಗಿ ಮದುವೆ ಆದ. ಮಕ್ಕಳು ಬೇಗ ಆಗೋಯ್ತು, ಬರಗೇಟಿದ್ವಲ್ಲ ಅಷ್ಟು ವರ್ಷದಿಂದ. ಓಕೆ. ಮತ್ತು ಮೆಡಿಕಲಲ್ಲಿ ಇನ್ನೊಂದು ಮಜಾ ಬರೋ ವಿಷಯ ಅಂತಂದರೆ, ಫಿಲಮ್ಗಳಲ್ಲಿ ಮೆಡಿಕಲ್ ಬಗ್ಗೆ ತೋರಿಸ್ತಾರಲ್ಲ ಅವರು, ಅದು ನನಗೊಂದು ಇಷ್ಟ ಆಗಲ್ಲ. ಸೀರಿಯಲಲ್ಲಿ, ಫಿಲಮ್ಸಲ್ಲಿ ಯಾವುದೇ ಒಂದು ಹೆಣ್ಮಗು, ವಯಸ್ಸು ಬಂದಿರೋ ಹೆಣ್ಮಗು ವಾಂತಿ ಮಾಡೋಂಗಿಲ್ಲ ಅವರು. ಈ ವಾಂತಿಗೆ ಎಲ್ಲೋ ನಡೆದಿರೋ ಕ್ರಾಂತಿನೇ ಕಾರಣ ಅಂತ ಶುರು ಮಾಡ್ಕೊಬಿಡ್ತಾರೆ. ಅವಾಗ ಲೇಡಿ ಡಾಕ್ಟ್ರು ಬರ್ತಾರೆ, ಬ್ಲ್ಯಾಕ್ ಕಲರ್ ಬ್ಯಾಗ್ ಇಟ್ಕೊಂಡು ಬಂದು ಪಲ್ಸ್ ಮುಟ್ಟು ನೋಡ್ತಾಳೆ. ಡಾಕ್ಟ್ರ್ ಕಳಿಸ್ತಾರೆ, ನಾಡಿಶಾಸ್ತ್ರ ಕಳಿಸ್ತಾರೆ, ಗೊತ್ತಾಗಲಿಲ್ಲ. ಮುಟ್ಬಿಟ್ಟು ಕಂಗ್ರ್ಯಾಚುಲೇಷನ್ ಅಂತ. ಅವಾಗ 2 ರಿಯಾಕ್ಷನ್ ಇರುತ್ತೆ. ಅವಳಿಗೆ ನಮ್ಮ ಮದುವೆ ಆಗಿದ್ರೆ ಅವ್ಳ ತಲೆ ಮೇಲೆ ಕೈ ಇಟ್ಕೊಂಡು ನಂದೇನಿಲ್ಲ ಎಲ್ಲ ಅವ್ರದ್ದೇ ಅಂತಾಳೆ. ಮದುವೆ ಆಗಿಲ್ಲ ಅಂದರೆ ಅವ್ರ ಅಮ್ಮ ಶುರು ಮಾಡ್ಕೊಟ್ರೆ, ನಾನು ಬಡ್ಕೊಂಡೆ ಅವಳು ಹೋಗ್ತಿರೋದು ಬಸ್ ಸ್ಟ್ಯಾಂಡ್ಗೆಲ್ಲ 1 ನೈಟ್ ಸ್ಟ್ಯಾಂಡ್ಗೆ ಅಂತ. ಕೇಳಿದ್ರ ನೀವು ಅಂತ, ಆಯಿತಾ? ಇನ್ನೊಂದು ಫಿಟ್ಸ್ ಬಂದಾಗ ಕಬ್ಬಣ ಕೊಡ್ತಾರೆ. ಫಿಟ್ಸ್ ಅನ್ನೋದು ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್. ಕಬ್ಬಣ ಈಗ ಸ್ಟೆಬಲೈಸರ್ ಇವರು ಸ್ಟೆಬಲೈಸ್ ಮಾಡೋಕ್ಕೆ. ಮತ್ತು ಇನ್ನು ವಿಷ್ಣುವರ್ಧನ ಫಿಲ್ಮ್ ನೋಡಿದ್ದೀರಾ? ಸುದೀಪ್ ಅವ್ರದ್ದು. ಅದರಲ್ಲೊಂದು ಭಯಂಕರ ಸೀನ್ ಇದೆ ಇವರು. ಅದರಲ್ಲಿ ಪ್ರೆಗ್ನೆಂಟ್ ಲೇಡಿ ಓಟಿ ಒಳಗಡೆ ಇರ್ತಾಳೆ. ಮಗು ಕಾಲು ಹೊಟ್ಟೆಯಿಂದ ಆಚೆ ಬಂದಿರುತ್ತೆ. ಅವಾಗ ಗೈನಕಾಲಜಿಸ್ಟು ಒಳಗಡೆಯಿಂದ VFX ಅಂತ ಆಚೆ ಬಂದುಬಿಡ್ತಾಳೆ. ನನಗೆ ಇದನ್ನು ಸರಿ ಮಾಡೋಕ್ಕಾಗಲ್ಲ ಅಂತ. ಆವಾಗ ಸುದೀಪ್ ಅವ್ರು ಇರ್ತಾರೆ, ಅವರು ಫೇಕ್ ಡಾಕ್ಟ್ರು. ಅವ್ರೇನು ಮಾಡ್ತಾರೆ, ಓಟಿ ಹೊಡಿಗೆ ಹೋಗ್ತಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನಾವು ಡ್ರೆಸ್ ಚೇಂಜ್ ಮಾಡಿ ಸ್ಕ್ರಬ್ಸ್ ಹಾಕ್ಕೊಂಡು ಎಲ್ಲ ಹೋಗ್ತೀವಿ. ಅವರು ತುಂಬ ರೆಡಿಯಾಗಿ ಹೋಗ್ತಾರೆ, ಶೂ ಹಾಕ್ಕೊಂಡು, ಟೀ ಶರ್ಟು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು. ಬರೀ ಕೈಲಿ ಹೆಂಗೆ ಹೋಗೋದು ಅಂತ ಊದ್ಗಡ್ಡೆ ಇಟ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಓಟಿ ಒಳಗಡೆ ಕಾಲು ಹತ್ರ ಊದ್ಗಡ್ಡೆ ಇಡ್ತಾರೆ. ಕಾಲು ಟಸಕ್ಕಂತ ಒಳಗಡೆ ಹೋಗುತ್ತೆ. ನಾನು ಡಿಗ್ರಿಲಿ ಟಸಕ್ಕಂತ ಮೇಲೆ ಹೋಗ್ಬಿಡ್ತಾನೆ. ನಾವು ಈಗಲೂ ರಿಸರ್ಚ್ ಮಾಡ್ತಾಯಿದ್ದೀವಿ, ಊದ್ಗಡ್ಡೆ ಯಾವುದು ನಮ್ಮ ಹೋಟ್ಲು ತಂದು ಹಿಡ್ಕೋಬೇಕಲ್ಲ, ಅಟ್ಲೀಸ್ಟ್ ಮನೆಯಲ್ಲಾದರೂ ತಂದು ಹಿಡ್ಕೋಬೇಕಲ್ಲ ಅಂತ ರಿಸರ್ಚ್ ನಡೀತಿದೆ. ಒಳ್ಳೆ ಕತೆ. ಮತ್ತು ನೀವು ಇನ್ನೊಂದು ಡಾಕ್ಟ್ರಿಗೆ ನಿಮಗೆ ಕೇಳೋ ಪ್ರಶ್ನೆ, ಡಾಕ್ಟ್ರನ್ನ ಯಾಕೆ ಮದುವೆ ಆಗ್ತಾರೆ? ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಲೈಫಲ್ಲಿ, ಬ್ಯಾಲೆನ್ಸ್ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಓಕೆ. ಸೊ ಅದರಲ್ಲಿ ಡೆಡ್ಲಿ ಕಾಂಬಿನೇಷನ್ ಅಂದರೆ OBG ಗೈನಕಾಲಜಿಸ್ಟು ಮತ್ತು ಪೀಡಿಯಾಟ್ರಿಷಿಯನ್. ನೀನು ಮಾಡಿಸು ಪುಷು, ಕ್ಯಾಚ್ ಇಟ್ ನಾನು ಖುಷು ಅನ್ನೋ ಸ್ಲೋಗನ್ನಿಂದ ಇವ್ರು ನಡೀತಾರೆ. ನಾನು ಡೆಲ್ಲಿ ಇದ್ದಾಗ ಪಾರ್ಟಿಗೆ ಹೋಗ್ತಿದ್ದೆ. ಡಾಕ್ಟರ್ ಸ್ವಲ್ಪ ಸ್ಕೋಪ್ ಹೊಡಿದಿರುತ್ತೆ. ಡೆಲ್ಲಿ ಪಾರ್ಟಿಗೆ ಹೋದಾಗ ಒಂದು ಹುಡುಗಿ ಸಿಕ್ಕಿದ್ಲು, ಮಾತಾಡ್ತಿದ್ದೆ. ನೀನೇನು ಮಾಡ್ತೀರಾ? ಕ್ಯಾ ಕರ್ತೆ ಹಾಪ್ ಅಂದ್ಲು.
ಆಮೇಲೆ ಪೀಡಿಯಾಟ್ರಿಷನ್ ಅಂದೆ. ಅವಳಿದ್ದೋಳು, ಚಲನೆ के लिए भी पैसे देते हैं क्या? ಅದು ಪೆಡೆಸ್ಟ್ರಿಯನಮ್ಮ. ನಾನು ಪೀಡಿಯಾಟ್ರಿಷನ್. ಓ ಹೆಣ್ಮಗು. ನನಗೆ ಒಂದೇ ಖುಷಿ ಅಂದರೆ ಪೆಡಿಕ್ಯೂರ್ ಮಾಡ್ತೀಯ ಅಂತ ಕೇಳಿಲ್ಲ. ಭಾರಿ ಕಷ್ಟ ಇವರು. ಮತ್ತು ನಮ್ಗೆ ಹೆಂಗೆ ಅಂದರೆ, ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರಲ್ಲ ಟ್ರೈನಲ್ಲೆಲ್ಲ ಯಾರಿಗಾದರೂ ಪಕ್ಕ ಕುಂತಿದಾಗ ಅಂಕಲ್ ಇರ್ತಾರೆ, ನೀವೆಲ್ಲ ಯಾರು ಬೇರೆಯವ್ರು ಇರ್ತಾರೆ. ಕುಂತಾಗ ಏನು ಮಾಡ್ಕೊಂಡಿದ್ದೀಯಪ್ಪ ಅಂತ ಕೇಳ್ತಾರೆ. ನಾನು ಡಾಕ್ಟ್ರ್ ಅಂದರೆ ಸ್ವಲ್ಪ ಹೊತ್ತು ಮಾತಾಡೋದ್ಮೇಲೆ, ನಂದು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ, ಏನು ತಿಂದರೆ ಕಮ್ಮಿ ಆಗುತ್ತೆ, ತಲೆ ತಿಂದರೆ ಕಮ್ಮಿ ಆಗೋದು ಅಂಕಲ್ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾನು ಅಡ್ವೈಸ್ ಮಾಡ್ತೀನಿ. ಅದನ್ನು ಇಲ್ಲಿ ಹೇಳಲ್ಲ, OPD ಬರಬೇಕು ನೀವು, ಆಯಿತಾ? ಅದಕ್ಕೆ ಈಗ ನಾನು ಬೇರೆ ಲಕ್ಷಣ ಮಾಡಿದೆ. ನಾನೇನು ಸುಳ್ಳು ಹೇಳಲ್ಲ, ಹೆಂಡತಿ ಹತ್ರ ಬಿಟ್ಟು. ನಾನೀಗ ಏನಂತ ಯಾರು ಕೇಳಿ ಏನು ಮಾಡ್ತೀವಿ ಅಂದರೆ, ಡ್ರಗ್ ಡೀಲ್ ಮಾಡ್ತೀನಿ KG ಲೆಕ್ಕದಲ್ಲಿ. ಯಾಕೆ ಪೀಡಿಯಾಟ್ರಿಕ್ ನಾವು ಪರ್ KG ಕೊಡಬೇಕು. ಆಮೇಲೆ ಅಂಕಲ್ಗೆ ಹೇಳಿದೆ, ಅಂಕಲ್ ಬೇಜಾರು ಮಾಡ್ಕೊಬಿಟ್ರು ಅವರು. ಯಾಕೋ ಬೇಜಾರು ಮಾಡ್ಕೊಂಡಿದ್ದಿಲ್ಲ, ಅಂಕಲ್ ತಗೊಳ್ಳಿ ಅಂಕಲ್ ಬರೋನಿ ಮನೇಲಿ ಮಾಡಿದ್ದು ಅಂತ. ಸೆಕೆಂಡ್ AC ಜನರಲ್ ಬೋಗಿಗೆ ಹೋಗ್ಬಿಟ್ರು ಅವರು. ಸೊ ನಮ್ಮ ಡಾಕ್ಟರ್ ಪ್ರೊಫೆಷನ್ ಹಿಂಗೆ. ಮತ್ತು ನಮ್ಮ ಡಾಕ್ಟ್ರಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಪ್ರೊಫೆಷನ್ನು ಮತ್ತು ಪ್ಯಾಷನ್ ಅಂತ ಇರುತ್ತೆ. ಕೆಲವ್ರಿಗೆ ಇಂಜಿನಿಯರಿಂಗ್ ಇಸ್ ಮೈ ಪ್ರೊಫೆಷನ್, ಟ್ರೆಕ್ಕಿಂಗ್ ಇಸ್ ಮೈ ಪ್ಯಾಷನ್, ಐ ಆಮ್ ಇನ್ ಎ ಗುಡ್ ಪೊಸಿಷನ್, ಬಕೆಟ್ ಹಿಡಿಯೋದು ನನ್ನ ಪ್ಯಾಷನ್, ಆಯಿತಾ? ನನಗೆ ಪ್ರೊಫೆಷನ್ ಇಸ್ ಮೈ ಡಾಕ್ಟರ್ ಇಸ್ ಮೈ ಪ್ರೊಫೆಷನ್, ಪ್ಯಾಷನ್ ಇಲ್ಲ ಅಂದರೆ ನಾನು ಕುಡಿದ್ರೆ ಸಿರಪ್ ನೀವು ಕುಡಿದ್ಬಿಟ್ಟು ಕುಡಿದ್ಬಿಡ್ತಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ. ನನಗೆ ಪ್ರೊಫೆಷನ್ ಅನ್ನೋದು ಹೆಂಡತಿ ಇದ್ದಂಗೆ, ನೆಮ್ಮದಿ ಜಾಸ್ತಿ. ಪ್ಯಾಷನ್ ಅನ್ನೋದು ಗರ್ಲ್ ಫ್ರೆಂಡ್ ಇದ್ದಂಗೆ, ಕಿಕ್ ಜಾಸ್ತಿ. ನನಗೆ 3 ಇಷ್ಟ, ಅದಕ್ಕೆ ಮಚ್ಚೆ ಇರಬೇಕು. ನನಗಿಲ್ಲಿದೆ, ಬೇರೆ ಕಡೆ ಇರಬೇಕು. ಓಕೆನಾ? ಸೊ ನಾವು ಕಾಮಿಡಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿಲಿ ಮಗು ಇರುತ್ತೆ, ನೋಡ್ಕೊಂಡು ಬರ್ತೀನಿ. ಸರ್ ಹೇಗಿದೆ ಸರ್ ಮಗು, ಹೇಗಿದೆ ಸರ್ ಅಂತ ಕೇಳ್ತಾರೆ. ನಾನು ತುಂಬ ಕಷ್ಟ ಬದುಕೋದು. ಆ ಮಗು ಜೊತೆ ತುಂಬ ಆ್ಯಕ್ಟಿವ್ ಆಗಿದೆ ಅಂದರೆ ಶೆಡ್ಗೆ ಬಾ ಅನ್ನಲ್ಲ, ಶೆಡ್ನೇ ತಂದುಬಿಡ್ತಾರಲ್ಲಿ. ಸೊ ಅದು ಭಾರಿ ಕಷ್ಟ. ಅದೇ ಹಿಂಗೇ ನಮ್ಮದು ಇನ್ನೊಬ್ಬ ಡಾಕ್ಟರ್ ಇದ್ದಾನೆ, ಅವನು ಕಾಮಿಡಿ ಮಾಡ್ತಾನೆ. ಅವನ ಹತ್ರ ಒಬ್ಬ ಪೇಷಂಟ್ ಹೋದನು, ಸರ್ ನೀವು ಜೋಕ್ಸ್ ಎಲ್ಲ ಮಾಡ್ತಾರಲ್ಲ, ಒಂದು ಜೋಕ್ಸ್ ಹೇಳಿ ಸರ್. ಇಲ್ಲ ಬೇಡ ಬಿಡಿ, ಡಾರ್ಕ್ ಆಗುತ್ತೆ. ಇಲ್ಲ ಸರ್ ಹೇಳಿ ಪರವಾಗಿಲ್ಲ, ಇಲ್ಲ ಅಂದರು. ಆಮೇಲೆ ಹೋಗಲಿ ಸರ್, ನೀವು ಪೇಷಂಟ್ ನೋಡ್ತಾರಲ್ಲ ಎಷ್ಟು ಜನ ಕಂಪ್ಲೀಟಾಗಿ ಕ್ಯೂರ್ ಆಗ್ತಾರೆ, ಆಲ್ಮೋಸ್ಟ್ 60% ಕಂಪ್ಲೀಟಾಗಿ ಕ್ಯೂರ್ ಆಗ್ತಾರೆ, ನನ್ನ ಹತ್ರ ಬರೋದಲ್ಲ ಅಂದರು. ನೆಕ್ಸ್ಟ್ ಮಿಕ್ಕಿದ 40% ಸಹ ಅವ್ರು ಚೆನ್ನಾಗಿದ್ದಾರೆ, ಅವಾಗ ಫಾಲೋ ಅಪ್ ಮಾಡ್ತಿರ್ತಾರೆ. ನೀವು ಬೇಕಾದ್ರೆ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನೀವು ಕಂಪ್ಲೀಟಾಗಿ ಕ್ಯೂರ್ ಆಗ್ತೀರ. ಅವ್ರು ತಗೊಳ್ಳಲ್ಲ, ಯಾಕಂದರೆ ಜೋಕ್ಸ್ ನಾವು ಮಾಡೋಕ್ಕಾಗಲ್ಲ. ಮತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ಗೂ ಮತ್ತು ನಮ್ಮ ಡಾಕ್ಟರ್ ಪ್ರೊಫೆಷನು ಒಂಥರ ಡೆಡ್ ಆಪೋಸಿಟ್. ನಮ್ಮ ಹತ್ರ ಬರೋದು ನಾವು ಕಾಮಿಡಿ ಮಾಡೋಕ್ಕಾಗಲ್ಲ. ಕಾಮಿಡಿ ಮಾಡಲ್ಲ ಅಂದರೆ ಇವತ್ತು ಯಾರು ಬರಲ್ಲ, ಆಯಿತಾ? ಮಧ್ಯರಾತ್ರಿ ಯಾರನ್ನು ಫೋನ್ ಮಾಡಿಬಿಟ್ಟು ನಂಗೆ ಜೋಕ್ಸ್ ಹೇಳು ಅಂತ ಯಾರು ಹೇಳೋದು. ಸೊ ಮತ್ತು ಒಂದು ಡಾಕ್ಟರ್ಸ್ಗೂ ಮತ್ತು ಕಾಮಿಡಿಯನ್ಸ್ಗೂ ಒಂದು ಸಿಮಿಲಾರಿಟೀಸ್ ಇದೆ. ಅದೇನು ಗೊತ್ತಾ? ಅವ್ರಿಗೂ ಎಲ್ಲ ಟೈಮಲ್ಲೂ ಕಾಮಿಡಿ ಮಾಡಬೇಕು ಅಂತ, ಎಲ್ಲ ಟೈಮ್ಗೂ ಖುಷಿಯಾಗಿರಬೇಕು, ಜೋಕ್ಸ್ ಮಾಡ್ತಿರ್ಬೇಕು. ಡಾಕ್ಟ್ರಿಗೂ ಅಷ್ಟೇ, ನಮ್ಮ ಮದುವೆಗೆ ಹೋಗಲಿ, ಮುಂಜಿಗೆ ಹೋಗಲಿ, ತಿಥಿಗೆ ಹೋಗಲಿ, ಯು ನೀಡ್ ಟು ಬಿ ಡಾಕ್ಟರ್. ಎಲ್ಲ ಕಡೆ ನೀನು ಡಾಕ್ಟ್ರ್ ಆಗಿರಬೇಕು ಅಂತಲೇ ಹೇಳ್ತಾರೆ. ಮದುವೆಲ್ಲೂ ಒಂದೊಂದ್ಸಲಿ, ಅಪ್ಪ ನನಗೆ ಒಳ್ಳೆಯದೇ ನೋಡ್ತೀಯಾ, ಎಲ್ಲಿ ನೋಡಿ ಎಲ್ಲಿ, ಮದುವೆ ಮನೇಲಿ ಗುರು, ಆಯಿತಾ? ಬಟ್ ನಾನು ಅದನ್ನು ಸ್ಟ್ರಿಕ್ಟಾಗಿ ಪಾಲಿಸ್ತೇನೆ. ನಾನು ಯಾರೇ ಎಲ್ಲೇ ಹೋದ್ರೂ, ಇಲ್ಲಿದ್ರು ಎಲ್ಲೇ ಹೋದ್ರೂ, ಐ ವಿಲ್ ಬಿ ಎ ಡಾಕ್ಟರ್ ಎನಿ ಟೈಮ್, ಆಲ್ ದಿ ಟೈಮ್. ನಂಬಿಕೆ ಬರ್ತಿಲ್ಲ ಅಂದರೆ ಐ ಕ್ಯಾನ್ ಪ್ರೂವ್ ಇಟ್. Always a doctor. Thank you. That's been my dad.